ನಮಸ್ಕಾರ. ಸದಾನುಭಾವನೆ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಬುದ್ಧಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ. ಬುದ್ಧ ಅವರು ತಮ್ಮ ಪ್ರವಚನದಲ್ಲಿ ಮೇಲಿಂದ ಮೇಲೆ ಹೇಳ್ತಾ ಇದ್ದರು. ಹೇಗೆ ಬುದ್ಧರು ಎಲ್ಲೆಲ್ಲಿ ಹೋಗ್ತಾರೆ ಆಯಾ ಊರಿನಲ್ಲಿ ಶಾಂತಿ ನೆಲೆಸ್ತಾ ಇತ್ತು. ಸಾವಿರಾರು ಜನ ಇವರು ಬಂದ ನಂತರ ಹಿತವಚನ ಕೇಳಲಿಕ್ಕೆ ಬಂದು ಕೂಡ್ತಾಯಿದ್ರು, ಸನ್ಮತಿಯನ್ನು ಹೊಂದ್ತಾ ಇದ್ದರು, ಸದ್ಗತಿಯನ್ನು ಹೊಂದ್ತಾ ಇದ್ದರು, ಬುದ್ಧತ್ವವನ್ನು ಪ್ರಾಪ್ತ ಮಾಡ್ಕೊಳ್ತಾ ಇದ್ದರು. ಎಷ್ಟೋ ಪುಸ್ತಕಗಳನ್ನು ಓದಿದಂಥ ಎಷ್ಟೋ ಋಷಿಮುನಿಗಳಿಗೂ ಕೂಡ ಆಗದಂಥ ಕೆಲಸವನ್ನು ಕೇವಲ 5-10 ನಿಮಿಷದಲ್ಲಿ ಆ ಮನುಷ್ಯನ ಮನಸ್ಸನ್ನು ಪರಿವರ್ತನೆ ಮಾಡ್ಕೊಳ್ತಿದ್ರು. ಹೀಗೆ ಬುದ್ಧರು ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲಲ್ಲಿ ಅವ್ರ ಹಿಂದೆ ಅನ್ಯಾಯಗಳು ಕೂಡ ಇರ್ತಾಯಿದ್ರು. ಒಂದು ಊರಿಗೆ ಹೋಗಿದ್ದರು. ಅಲ್ಲಿ ಒಬ್ಬ ಪ್ರವಚನ ಹೇಳುವಂಥ ಹೊತ್ತಿನಲ್ಲಿ ಒಬ್ಬ ನರ್ತಕಿ ಬಂದಿದ್ದಳು. ಆಕೆ ಭಾಳ ಸುಂದರ ಇದ್ದಳು, ಕೋಟ್ಯಾಂತರ ಹಣ ಗಳಿಸಿದ್ದಳು. ನಂತರ ಆ ಊರನ್ನು ಆಕೆ ಯುವಕರ ಮನಸ್ಸನ್ನು ಕೆಡಿಸಿದ್ದಳು, ಶ್ರೀಮಂತರ ಮನಸ್ಸನ್ನು ಕೆಡಿಸಿದ್ದಳು. ಆದರೂ ಕೂಡ ಏನೋ ಒಂದು ಬುದ್ಧ ಬಂದಿದ್ದಾನೆ, ಆತನ ಪ್ರವಚನ ಕೇಳಲಿಕ್ಕೆ ಹೋಗಬೇಕಂತ ಮನಸ್ಸು ಮಾಡಿ ಅಲ್ಲಿ ಬಂದು ಕೂತಿದ್ದಳು. ಎಲ್ಲ ಪ್ರವಚನ ಮಾಡಿ ಮುಗಿದ ಮೇಲೆ ಈಕೆ ಹಾಗೆ ಕೂತಿರ್ತಾಳೆ. ಆವಾಗ ಬುದ್ಧ ಕೇಳ್ತಾನೆ, ಏನು ಹೆಣ್ಣುಮಗಳೇ ನೀನು ಯಾಕೆ ಇಲ್ಲಿ ಕೂತಿದೆ ಅಂತೇಳಿ. ಆವಾಗ ಆಕೆ ಹೇಳ್ತಾಳೆ, ನಾನು ದೊಡ್ಡ ಪಾಪಿಷ್ಟೇ, ನಾನು ಅನೇಕ ಯುವಕರ ಮನಸ್ಸನ್ನು ಕೆಡಿಸಿದ್ದೇನೆ, ಅನೇಕರನ್ನು ಹಾಳು ಮಾಡಿದ್ದೇನೆ, ಆದರೂ ನನಗೆ ಬುದ್ಧತ್ವ ಪ್ರಾಪ್ತ ಆಗಬೇಕಂತ ಕೇಳ್ತಾರೆ. ಆವಾಗ ಬುದ್ಧ ಹೇಳ್ತಾನೆ, ಹಿಂದಿನದನ್ನು ಎಲ್ಲವನ್ನು ಮರಿಬೇಕು, ಈ ಕ್ಷಣವೇ ಮರಿ, ಈ ಕ್ಷಣದಲ್ಲಿ ಮರೆತರೆ ನೀನೇ ಬುದ್ಧತ್ವ ಪ್ರಾಪ್ತವನ್ನು ಗಳಿಸ್ತಿ ಅಂತ ಹೇಳ್ತಾರೆ. ನಂತರ 5 ನಿಮಿಷ ಆಕೆಗೆ ಕೆಲವು ಹಿತವಚನಗಳನ್ನು ಹೇಳ್ತಾರೆ. ಯಾರು ಹಿಂದಿನದನ್ನು ನೆನೆಸ್ಕೊಳ್ತಾರೆ ಅವರು ಪಾಪಿಷ್ಟರಾಗಿ ಉಳಿತಾರೆ. ಆದರೆ ಇವತ್ತಿನ ದಿನ ಪುಣ್ಯ ದಿನ ಅಂತೇಳಿ ಭಾವಿಸಬೇಕು. ಎಷ್ಟೋ ಜನ ಹಿಂದಿನದನ್ನು ನೆನೆಸ್ಕೊಂಡು ನರಳ್ತಾ ಇರ್ತಾರೆ. ನಾಳೆ ಇದನ್ನು ವಿಚಾರ ಮಾಡಿ ತಮ್ಮ ಚಿಂತೆಯಲ್ಲಿ ಚಿತೆ ಆಗ್ತಾ ಇದ್ದಾರೆ. ಹಾಗಾದರೆ ಇವತ್ತಿನ ಬದುಕು ಯಾವ ರೀತಿ ಬದುಕಬೇಕಂತೇಳಿ ಬುದ್ಧರು ಹೇಳ್ತಿದ್ರು. ಆಗ ಆಕೆಗೆ ಎಲ್ಲ ವಚನವನ್ನು ಹೇಳಿದರು. ನೀನು ಹಿಂದಿನ ಎಲ್ಲ ಪಾಪಕರ್ಮಗಳನ್ನು ಮರೆತು ಬಿಡು, ನೀನು ಹೊಸ ಮನುಷ್ಯಳು. ಪ್ರತಿ ಮನುಷ್ಯ ಸೂರ್ಯೋದಯ ಆದ ನಂತರ ಹೊಸ ಮನುಷ್ಯನೇ ಇರ್ತಾನೆ. ಆದರೆ ಈತ ಹಳೆಯದನ್ನು ಹೊತ್ತುಕೊಂಡು ಎದ್ದಿರ್ತಾನೆ. ಹೀಗಾಗಿ ಇವನ ಮುಖದಲ್ಲಿ ಯಾವುದೇ ನಗೆ ಇರೋದಿಲ್ಲ, ಆತಂಕದ ಛಾಯೆ ಇವನ ಮುಖದಲ್ಲಿ ಸದಾ ಇದ್ದೇ ಇರ್ತದೆ. ಯಾವಾಗ ಬುದ್ಧನ ಕಡೆಗೆ ಅನುಯಾಯಿಗಳು ಹೋಗ್ತಾರೆ, ನಂತರ ಪ್ರವಚನ ಕೇಳಲಿಕ್ಕೆ ಜನ ಹೋಗ್ತಾರೆ. ಆಗ 5-10 ನಿಮಿಷದಲ್ಲಿ ಅವರು ಎಲ್ಲವನ್ನು ಬಗೆಹರಿಸ್ತಿದ್ದಳು. ಅಂದರೆ ಬಗೆಹರಿಸಿ ಕಳಿಸ್ತಾಯಿದ್ರು, ನಗುಮುಖದಿಂದನೇ ಕಳಿಸ್ತಾಯಿದ್ರು. ಅಳುವಂಥ ಒಂದು ಮುಖದಿಂದ ಹೊತ್ತುಕೊಂಡಂಥ ಬರುವಂಥ ಭಕ್ತ ನಗುತ್ತಲೇ ಹೋಗ್ತಾ ಇದ್ದ. ಅಂಥ ಒಂದು ಹಿತವಚನಗಳನ್ನು ಅವ್ರು ಹೇಳ್ತಿದ್ರು. ಬುದ್ಧಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ ಅದನ್ನು ಹೇಳಿ ಆಕೆಗೆ ಕಳಿಸಿದ್ರು. ಆಗ ಮರುದಿನ ಮತ್ತೆ ಹುಡುಗರಲ್ಲಿ ಹೋಗ್ತಾರೆ. ಆವಾಗ ಕೇಳ್ತಾಳೆ, ನಾನು ಬದಲಾಗಿದ್ದೇನೆ, ಈಗ ನಾನು ಹೊಸ ಮನುಷ್ಯರಿದ್ದೇನೆ. ಆಕೆ ಮುಂದೆ ಒಂದು ದಿನ ದೊಡ್ಡ ಜ್ಞಾನಿ ಆಗ್ತಾಳೆ. ಆಕೆ ಹಿತವಚನಗಳನ್ನು ಹೇಳುತ್ತಾ ತಿರುಗ್ತಾಳೆ. ಅಂದರೆ ಮನುಷ್ಯ ಬದಲಾಗಲಿಕ್ಕೆ ಭಾಳ ಸಮಯ ಹಿಡಿದಿಲ್ಲ. ಹಿಂದಿನದನ್ನು ಯಾರು ಮರಿತಾರೆ ಅವರು ಬುದ್ಧತ್ವ ಪ್ರಾಪ್ತವನ್ನು ಹೊಂದೇ ಬರ್ತಾರೆ. ನಂತರ ಇವತ್ತಿನ ಬದುಕಲಿಕ್ಕೆ ಚೆನ್ನಾಗಿ ಕಲಿಬೇಕು. ಇವತ್ತಿನೇ ಕೊನೆಯ ದಿನ ಅಂತೇಳಿ ಬದುಕಬೇಕು. ನಗುತ್ತಾ ಹೇಳಬೇಕು, ನಗುತ್ತಾ ಮಲಗಬೇಕು. ಈ ನಡುವೆ ಏನು ಕರ್ಮಗಳನ್ನು ಮಾಡ್ತಾರೆ, ಕಾಯಕಗಳನ್ನು ಮಾಡ್ತಾರೆ, ಕೆಲಸಗಳನ್ನು ಮಾಡ್ತಾರೆ, ಅದು ಶ್ರದ್ಧೆ, ಭಕ್ತಿ, ವಿಶ್ವಾಸದಿಂದ ಮಾಡಿದರೆ ಅದೇ ಸಾಕು. ಇದೇ ಬುದ್ಧತ್ವ ಪ್ರಾಪ್ತಿಯ ದೊಡ್ಡ ಸಮಯ. ಹಿಂದೆ ಬದುಕಿ ನಾಳೆ ಅಲ್ಲ, ನಿನ್ನೆ ಅಲ್ಲ, ನಾಳೆ ಮತ್ತು ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಲರಿಗೂ ಶುಭ ಆಗಲಿ. ನಮಸ್ಕಾರ.